ಸ್ವಾಮಿ ಹೊರಗಡೆ ತಿಳಿಸ್ಬೇಕಾದ್ರೆ ಏನಂದರೆ, ನಾನು ಈ ದೇವಸ್ಥಾನ ಪೂಜೆ ಮಾಡ್ತಾಯಿದ್ದೀವಿ. ಇದು ಯಾವ ದೇವಸ್ಥಾನ ತಿಳ್ಕೊಂಡಿರ್ಬೋದು. ಇದು ಬಂದು ಕಾಳಕಾದೇವಿ ದೇವಸ್ಥಾನ, ಭದ್ರಕಾಳಮ್ಮ ದೇವಸ್ಥಾನ. ಈ ದೇವಸ್ಥಾನ ಕಟ್ಟಿ 15 ವರ್ಷಗಳಾಗಿದೆ. ಅದಕ್ಕೆ ಮುಂಚೆ ನಾವು ಹೊರಗಡೆ ಇದ್ದೆ, ಮಾಡೋಕ್ಕೆ ಸಾಧ್ಯವಾನಿಲ್ಲ. 15 ವರ್ಷದಿಂದ ಈಚೆಗೆ ಮಾಡ್ಕೊಂಡು ಭಕ್ತಾದಿಗಳಿಗೆ ಒಂದು ಒಳ್ಳೆಯದಾಗಬೇಕು ಅಂತೇಳಿ ನಾನು ಬೇಡ್ಕೊಂಡು ದೊಡ್ಡಗಾಜು ಗ್ರಾಮದಲ್ಲಿ ವಾಸ ಮಾಡಿಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ. ಮುಂದೆ ಬಂದು ಒಳ್ಳೇದು ಮಾಡಿಕೊಡ್ಬೇಕು. ನಾವು ಪೂಜೆ ಪುಸ್ಕಾರ ಮಾಡಿ ನಾವು ಜನಕ್ಕೆಲ್ಲ ಒಳ್ಳೇದು ಮಾಡಿಕೊಡ್ಬೇಕು. ಭಕ್ತರಿಗೆ ಎಲ್ಲ ಒಳ್ಳೇದಾಗಬೇಕು ಅಂದ್ಬಿಟ್ಟು ಈ ಊರಿಗೆ ಒಂದು ದೇವಸ್ಥಾನ ಕಟ್ಟಿ ಒಳ್ಳೇದು ಮಾಡಿಕೊಂಡು ನಾವು ಮಾಡ್ತಾರೆ ವಿದ್ಯೆಗಳಿಂದ ಪ್ರತಿಯೊಂದು ಬಂದವ್ರಿಗೆಲ್ಲ ಪೂರ್ತಿ ಒಳ್ಳೇದು ಮಾಡಬೇಕಂತೇಳಿ ನಾವು ಮಾಡಿಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಹೊರತು ಇದುವರೆಗೂ ಬೇಕಷ್ಟು ಲಕ್ಷ ಜನಕ್ಕೆಲ್ಲ ಒಳ್ಳೆಯದಾಗಿದೆ. ಭಕ್ತಾದಿಗಳಿಗೆಲ್ಲ ಒಳ್ಳೇದು ಮಾಡ್ಕೊಂಡು ಹೋಗ್ತೀವಿ. ಯಂತ್ರ ಮಂತ್ರಗಳು ಪ್ರತಿಯೊಂದು ವಿದ್ಯೆಗಳು ಈ ತಾಯಿ ಸನ್ನಿಧಾನಕ್ಕೆ ಬಂದ ಮೇಲೆ ಎಲ್ಲ ಕೈ ಕಾಲು ನೋವು, ಬಾಧೆಗಳು, ಗಾಯಧೂಳಿ, ಪೀಡೆ ಪಿಚಾಚಿ, ಎಷ್ಟು ಗ್ರಹಗಳು, ಮಾಟ ಮಂತ್ರ, ಪ್ರತಿಯೊಂದು ಪಿತೃಶಾಪ, ಜನಶಾಪಗಳು, ಪ್ರತಿಯೊಂದು ಇಷ್ಟುಗಳು, ಕೈ ಕಾಲು ನೋವು, ಬಾಧೆಗಳು, ಕೈ ಕಾಲು ಊದ್ಕೊಂಡಿರೋದು, ಹೊಟ್ಟೆ ನೋವು, ತಲೆನೋವು ಎಲ್ಲ ಪ್ರತಿಯೊಬ್ಬರಿಗೂ ಯಾರು ಬಂದರೂ ಸರಿ ಅವರೆಲ್ಲ ಗುಣ ಮಾಡಿ ನಾವು ಕಲಿಸ್ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಬರಬೇಕು ಇಲ್ಲಿಗೆ, ನಾವು ಬೇಡ್ಕೊತಾ ಇದ್ದೀವಿ. ಇನ್ನು ಮುಂದೆನೇ ಒಳ್ಳೆಯದಾಗಬೇಕು. ಇದವರೆಗೂ ಬೇಕಷ್ಟು ನಾನು ತಾತ ಮುತ್ತಾದಗಳು ನಡ್ಕೊಬಂದ್ರೆ ವಿದ್ಯೆಗಳಿದು ಗಂಡು ವಿದ್ಯೆ ಅಂತ. ಇದು ಬಂದು ಮೋಡಿ ವಿದ್ಯೆ, ಗಂಡು ವಿದ್ಯೆ ಅಂತ ಮಾಡಿಕೊಂಡು ನಾವು ಆನ ಕಾಲದಿಂದ ನಡ್ಕೊಂಡು ನಮ್ಮ ತಾತ ಮುತ್ತಾದ ಕಾಲದಿಂದ ನಡ್ಕೊಬಂದಿದೆ. ನಮಗೆಲ್ಲ ಗೌರ್ಮೆಂಟಿಂದ ಶಾಸನ ಕೊಟ್ಟು ಎಲ್ಲ ಕಡೆ ತಮಿಳ್ನಾಡು, ಕರ್ನಾಟಕ, ಆಂಧ್ರ, ಕೇರಳ ಎಲ್ಲ ಕಡೆನೂ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಬೇಕಷ್ಟು ಜನ ಇಲ್ಲಿ ಬರ್ತಾರೆ. ಬೇಕಷ್ಟು ಜನ ಒಳಗೆಲ್ಲ ಗುಣ ಆಗುತ್ತೆ. ಆ ಭಕ್ತಾದಿಗಳಿಗೆಲ್ಲ ನಮಗೆಲ್ಲ ಗುಣ ಆಯ್ತು ಅಂತ ಕೂಡ ಈಗಲೂ ನಮಗೆ ಫೋನಲ್ಲಿ ಹೇಳ್ತಾರೆ, ನಿಜವಾಗ್ಲೂ ಹೇಳ್ತಾರೆ. ಬಂದು ಬೇಕಷ್ಟು ವರ್ಷಗಳು ನಡ್ಕೊಬಂದಿದೆ. ಇದು ನಮ್ಮದು ಈ ಹೊಸ ಕಲ್ತ್ಕೊಂಡು ಹೊಸ ಮಾಡ್ತಾರೆ ವಿದ್ಯೆಗಳೆಲ್ಲ. ಇದು ಬೇಕಷ್ಟು 365 ಗಿಡಮೂಲಿಕೆಗಳಿಂದ ನಾವು ಎಲ್ಲ ವಿದ್ಯೆಗಳು ಮಾಡಿಕೊಂಡು ಮೋಡಿ ವಿದ್ಯೆ, ಮಂತ್ರಶಕ್ತಿ, ಮಾಯಾಶಕ್ತಿ ಏನು ಮಾಡಬೇಕು ಅವ್ರಿಗೆ ಆ ಮನೆ ಕುಟುಂಬದಲ್ಲಿ ಎಲ್ಲರೂ ಗುಣ ಆಗಬೇಕಂತ ನಾವು ಮಂತ್ರಿಸಿ ಈ ಸನ್ನಿಧಾನಕ್ಕೆ ಬಂದ ಮೇಲೆ ಮುಂದೆ ಒಳ್ಳೇದು ಮಾಡಿಕೊಡ್ಬೇಕು. ಮಕ್ಕಳಾಗಿದ್ದಾರು, ಇನ್ನೂ ಮದುವೆಗಳು ಆಗದಿದ್ದವರು, ಬೇಗ ಕಷ್ಟಗಳು 101 ಕಷ್ಟಗಳಿದ್ದ ಮೇಲೆ ಎಲ್ಲ ಬಂದು ಮಾಡಿಕೊಂಡೇ ಹೋಗ್ತಾರೆ. ಹೊರತು ಪ್ರತಿಯೊಬ್ಬರು ಬಂದು ಯಾರೂ ನಮ್ಮ ಕೆಲಸ ಆಗಿಲ್ಲ ಅಂತ ಹೇಳೋರಿಲ್ಲ. ಇದುವರೆಗೂ ನನ್ನ ವಯಸ್ಸಿನಲ್ಲಿ 62 ವರ್ಷ ನನಗೆ ವಯಸ್ಸು. ಆದರೂ ನನ್ನ ಮಕ್ಕಳಿಗೆ ಇನ್ನೂ ಮುಂದೆ ಕಲ್ತ್ಕೊಂಡು ಹೋಗಬೇಕು, ಮಾಡಬೇಕು. ಅವರು ನನ್ನ ಮೊಮ್ಮಕ್ಕಳು ಮಾಡಬೇಕು ಅಂತ ಮುದ್ದೆ ನಮ್ಮ ವಿದ್ಯೆನ ಕುಲಕಸ್ ವಿದ್ಯೆನ ಓದಿಸ್ಬಾರ್ದು. ಈಗ ಆರಂಭ ದೊಡ್ಡ ವ್ಯಾಪಾರಗಳು, ದೊಡ್ಡ ಕೆಲಸಗಳಲ್ಲಿ ಮೇಷ್ಟ್ರುಗಳು, ಈ ಮಿನಿಸ್ಟ್ರು ಎಲ್ಲ ಆಗಿರ್ತಾರೆ ಅಂತ ನಮ್ಮ ಕೆಲಸಗಳು ಯಾವುದೂ ಇಲ್ಲ. ನಾವು ಮಾಡ್ತಾ ಇದ್ದೀವಿ ದೇವ್ರ ಭಕ್ತಿಯಿಂದ ಈ ಸನ್ನಿಧಿಯಲ್ಲಿ ಕುಂತ್ಕೊಂಡು ನಾವು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕುಲಕಸ್ಸು ನಾವು ಬಿಡಬಾರ್ದು ಅಂಥೇಳಿ ಮುಂದೆ ಹೋಗ್ತಾ ಇರಬೇಕಂತ ಮಾಡಿಕೊಡ್ತಾ ಇದ್ದೀವಿ. ನಾವು ಮಾಡ್ತೇವೆ. ನಮಸ್ಕಾರಗಳು ನಿಮಗೆ ಎಲ್ಲ ಬಂದು ಸಹಕರಿಸಿ ನೀವು ಒಳ್ಳೇದು ಮಾಡಿಕೊಂಡು ಹೋಗ್ಬೋದು. ಪೂಜೆ ಪುಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಕಟ್ಟುಗಳು ನಾವು ಹೊಡಿತೀವಿ. ಯಾವ ಕಷ್ಟಗಳಿದ್ದಾವೋ ಅವೆಲ್ಲ ಕಟ್ಕೊಡೋದು ದೇವ್ರ ಮುಂದ್ಗಡೆ ಮಾಡಿಕೊಟ್ಟಾಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಎಲ್ಲ ಭಕ್ತಾದಿಗಳು ಬರಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ಮುಂದೆ ನಿಮ್ಮ ಕಷ್ಟಗಳಿಗೆಲ್ಲ ಒಳ್ಳೆ ಮಾಡಬೇಕಂತ ಬಂದು ಸ್ವೀಕರಿಸಬೇಕಂತ ನಾನು ಬರ್ತಾ. ದೊಡ್ಡಗಾಜಿನವರು ರಾಜ್ಕುಮಾರ್ ಅವರು ದೊಡ್ಡಗಾಜಿನವರು ಕಾಳಿಕಾಂಬ ದೇವಸ್ಥಾನ ಅಂತ ಇದಕ್ಕೆ ಹೆಸರೇ. ಅದು ಬಂದರೆ ದೊಡ್ಡಗಾಜಿನ ಪಕ್ಕದಲ್ಲಿ ಕಾಳಿಕಾಂಬ ದೇವಸ್ಥಾನ, ಕಾಳಿಕಾಂಬ ಟೆಂಪಲ್ ಅಂತ ಕರೆಯೋದು. ಕಾಳಿಕಾಂಬ ದೇವಸ್ಥಾನ ಯಾರು ಕೇಳಿದ್ರು ಹೇಳ್ತಾರೆ. ಅನಾರ್ ರೋಡು. ವಿಶೇಷ ಪೂಜೆಗಳು ವಿಚಾರ ಇನ್ನು ಅಮಾವಾಸ್ಯೆಗೆ ಪೌರ್ಣಮಿಗೆ 4 ದಿವಸ ಮಾಡ್ತಾಯಿರ್ತೀವಿ. ಅಮಾವಾಸ್ಯೆ ಪೂಜೆ ಯಾವತ್ತು ಬಿದ್ದ ಅವತ್ತು ಮಾಡ್ತೀವಿ. ಪೌರ್ಣಮಿ ಯಾವತ್ತು ಬಿದ್ದ ಅವತ್ತು ಮಾಡ್ತಾಯಿರ್ತೀವಿ. ಶುಕ್ರವಾರ ಮಂಗಳವಾರ ಗ್ಯಾರಂಟಿ. ಯಾವ್ಯಾವ ಕಡೆಯಿಂದ? ಮೈಸೂರು, ಬೆಂಗಳೂರು, ಹೈದರಾಬಾದು, ಧಾರವಾಡ, ಗುಲ್ಬರ್ಗ, ಈಗ ತಮಿಳ್ನಾಡು, ಮಧುರೆಯಿಂದ ಬರ್ತಾರೆ, ಕನ್ಯಾಕುಮಾರಿ ಸೈಡ್ಲಿಂದ ಬರ್ತಾರೆ. ಇನ್ನೂ ಬೇಕಾ ಸತ್ಯಮಂಗಲ, ಈ ರೋಡು ಭವಾನಿ, ಸಿರುಮಾಗೆ, ಸೇಲಂ ಇವೆಲ್ಲ ಈ ಕಡೆಯಿಂದ ಬರ್ತಾರೆ. ಈಗ ನಮ್ಮ ಕರ್ನಾಟಕ ಗುಂಡ್ಲುಪೇಟೆ ಸೈಡ್ ಇಟ್ಕೊಂಡು ಎಲ್ಲ ಗ್ರಾಮದಲ್ಲಿ ನಂಜುಗೊಂಡು ಕಟ್ಕೊಂಡು ಮೈಸೂರು ಹುಣಸೂರು, ಧಾರವಾಡ, ಗುಲ್ಬರ್ಗ ಎಲ್ಲ ಸೈಡ್ಲು, ಮಂಗಳೂರು ಸೈಡ್ಲಿಂದೂ ಬಾಬು ಬುಟ್ನಿಗಿರಿ ಎಲ್ಲ ಅಲ್ಲಿ ವಿದ್ಯೆಗಳು ಕಲ್ತವ್ರು ಬೇಕಷ್ಟು ಮಂತ್ರಾದಿಗಳು ಅವರೇ. ಅಲ್ಲಿದ್ದು ಕೂಡ ನಮ್ಮ ಥರ ವಿದ್ಯೆಗಳು ಯಾರಿಗೂ ಇಲ್ಲ ಅಂಥೇಳಿ ನಮ್ಮ ತಗ ಎಷ್ಟೋ ಜನ ಬರ್ತಾರೆ. ಸೇಲಮಿನ ಹತ್ರ ಕೊಲ್ಲಿಮಲ ಅಂತ ಐತೆ, ಅಲ್ಲಿ ಕೂಡ ಎಷ್ಟೋ ಜನ ಮಂತ್ರಾದಿಗಳು ಅವ್ರದ್ದು ಬೇಕಷ್ಟು ತಮಿಳ್ನಾಡು ಎಲ್ಲ ಕಡೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಏನು ನಮ್ಮ ಕಡೆ ಏನು ವಿದ್ಯೆಗಳಿಲ್ಲ, ಮಂತ್ರವಾದಿಗಳು ಮಾತ್ರ ಅವರು ಅಂಥೇಳಿ ಎಷ್ಟೋ ಜನ ನಮ್ಮ ಕಡೆ ಬಂದು ಕೂಡ ಯೂಟ್ಯೂಬ್ನಲ್ಲಿ ನೋಡ್ಬಿಟ್ಟು ಎಷ್ಟೋ ಜನ ಬಂದು ಇಲ್ಲಿ ಬೇಕಷ್ಟು ಒಳಗಡೆ ಕೆಲಸಗಳು ಮಾಡಿಸ್ಕೊಂಡು ಹೋದ್ರು. ಅವರು ಈಗ ಅವರು ಚೆನ್ನಾಗವ್ರೆ. ಈಗ ಇನ್ನೂ ಬೇಕಷ್ಟು ನಮ್ಮ ಕರ್ನಾಟಕದಲ್ಲಿ ಕೂಡ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡು ಸ್ವಾಮಿಗಳು
ಅಜ್ಜವ್ರು ಕೂಡ ಬಂದು ಪೂಜೆ ಮಾಡಿಕೊಂಡು ಅವ್ರ ಆಶೀರ್ವಾದ ಮಾಡ್ಕೊಂಡು ಹೋಯ್ತಾರೆ ಹೊರತು ಯಾರಿಗೂ ಕೆಟ್ಟದೇನು ನಡೆದಿಲ್ಲ. ಇದುವರೆಗೂ ನಮ್ಮ ಹತ್ರ ಬಂದು ಕೇಳೋದೇ ಇಲ್ಲ ಕೆಟ್ಟದಾಯ್ತು ಅಂತ. ಒಳ್ಳೇದಂತ ಬರ್ತಾರೆ ಹೊರತು ಕೆಟ್ಟದಂತ ಬರ್ತಾ ಇಲ್ಲ. ಇನ್ನೂ ಫೋನ್ಗಳಲ್ಲಿ ಬೇಕಷ್ಟು ಜನ ದೊಡ್ಡ ದೊಡ್ಡ ಕೆಲಸದವ್ರು ಇನ್ನೂ ಬೇಕಷ್ಟು ಮುಖ್ಯವಾದ ಕೆಲಸಗಳೆಲ್ಲ ಬೇಕಷ್ಟು ಮದುವೆ ಆದವರು ಮಕ್ಕಳಾದವರು ಎಲ್ಲ ಪೂರ್ತಿ ಈಗ ಕೂಡ ಬೆಳಗ್ಗೆ ಕೂಡ ಒಬ್ಬರು ಬಂದಿದ್ದರು, ಮದುವೆ ಆಗದೆ ಮಕ್ಕಳಾದೆ ಇತ್ತು, ಅವ್ರು ಕೂಡ ಮಾಡ್ಕೊಂಡು ಹೋದ್ರು. ಅರ್ಜೆಂಟ್ ಕೆಲಸ ಆಯಿತು ಹೋಯ್ತು ಅಂತ ಹೊರಟೋರು. ಈಗ ಎಷ್ಟೋ ಜನ ಈಗ ಗೋಣಿಕೊಪ್ಪ ಹಾಸಳ್ಳಿ ಪೂರ್ತಿ ಬೇಕಾದ್ರೆ ಬರ್ತಾರೆ, ಕೊಡಗು ಸೈನಲ್ಲಿ ಬರ್ತಾರೆ, ಎಲ್ಲ ಬೇಕಷ್ಟು ಮಂಗಳೂರು ಕಡೆಯಿಂದ ಬಂದು ಮಾಡ್ಕೊಂಡು ಹೋಯ್ತಿರೋದು. ಹಾಸನ ಎಲ್ಲ ಕಡೆಯಿಂದ ಬರ್ತಾರೆ, ಎಲ್ಲ ಬಂದು ಬೇಕಷ್ಟು ಊರುಗಳಿಂದ ಒಂದು ಹೈದರಾಬಾದು. ನನ್ನ ಹೆಸರು ಮೋಡಿ ವೆಂಕಟೇಶ್ ಅಂತ. ಮೋಡಿ ವೆಂಕಟೇಶು ಏನು ಸಮಾಚಾರ ಏನು ಮಾಡ್ತೀರಿ ಅಂತ ಕೇಳ್ಬೋದು. ಈಗ ದೊಡ್ಡ ಗಾಜು ಗ್ರಾಮದಲ್ಲಿ ವಾಸವಾಗಿದ್ದೀವಿ. ನಾನು ಇದ್ಕೊಂಡು ಇಲ್ಲ ದೇವಸ್ಥಾನ ಕಟ್ಟಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡಿದ್ದೀವಿ. ಒಂದು ಚಾಮರಾಜನಗರ ಡಿಸ್ಟಿಕ್ ಪಕ್ಕದಲ್ಲೇ ತಮಿಳ್ನಾಡು ಇರ್ಬೋದು, ಚಾಮರಾಜನಗರ ಇದು ತಾಳ್ವಾಡಿ ಬಂದು ತಾಲೂಕಾಗಿದೆ. ಇಲ್ಲೇ ಇದ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ದೇವಸ್ಥಾನ ಕಟ್ಕೊಂಡು ಉಳ್ಕೋಬೋದು. ಅಲ್ಲಿ ಏನು ಬೇಕಾದ್ರೂ ಬಲಿ ಕೊಟ್ಕೊಂಡು ಪೂಜೆಗಳು ಮಾಡಿಕೊಂಡು ಅವ್ರ ಕಷ್ಟಗಳಿಗೆಲ್ಲ ಬೇಡ್ಕೊಬಂದು ಮಾಡ್ಕೊಂಡು ಹೋಗ್ತಾ ಇರೋದು. ಯಾವ ತೊಂದರೆಗಳು ಇದುವರೆಗೂ ಇಲ್ಲಿ ಏನು ತೊಂದರೆಗಳು ಏನಿಲ್ಲ, ಯಾವ ಮಿಸ್ಟೇಕ್ಗಳು ಆಗಿಲ್ಲ. ಯಾವುದಂದರೆ ಕೆಟ್ಟ ಜಾತಿ ಇಲ್ಲ. ಮರಿ ಕೋಳಿ ಹೊಡಿಬೋದು, ಕುರಿ ಕೋಳಿ ಮರಿ ಇವೆಲ್ಲ ಹೊಡಿಬೋದು. ಪೂಜೆ ಮಾಡ್ಕೊಂಡು ಅನುದಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋರು ಎಷ್ಟೋ ಜನ ಬಂದು ಮಾಡ್ಕೊಂಡು ಹೋಗ್ತಾರೆ. ಈಗಲೂ ಇನ್ನು ಮುಂದೆನೂ ಬರ್ಬೋದು, ಅವರ ಪ್ರೀತಿ ಅದು.